ಹಲೋ, ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ಶೈಲಜಾ. ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಸೂಪರ್ ಟಾನಿಕ್, ಫೇಸ್ ಟಾನಿಕ್ ತಂದಿದ್ದೀನಿ. ಯಾವ ಥರ ಅಂತ ಮಾಡೋದು ನೋಡೋಣ. ಮತ್ತು ನಾನು ಮೊನ್ನೆ ಫ್ಲ್ಯಾಕ್ಸ್ ಸೀಡ್ಸಿಂದ ಜೆಲ್ ಮಾಡಿದ್ನಲ್ವ, ಅದರದ್ದು ರಿಸಲ್ಟ್ ಕೂಡ ನಿಮಗೆ ನೇರವಾಗಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬಾ ಖುಷಿಯಾಗುತ್ತೆ ಮಾಡ್ಕೊಂಡು. ಇದನ್ನು ಮನೆಯಲ್ಲೇ ಸಿಗುವಂಥದ್ದು, ಏನಿಲ್ಲ ಮನೆಯಲ್ಲೇ ಸಿಗುತ್ತಲ್ವ. ಲೆಮನ್ನು, ಹನಿ, ಮಿಲ್ಕು, ಅದರ 3 ಸೇರಿಸಿ ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಸ್ಪೂನು ಮಿಲ್ಕ್ ಹಾಕ್ಕೊಳ್ಳಿ. ಒಂದು ಸ್ಪೂನು ಲೆಮನ್ ಜ್ಯೂಸು, ಒಂದು 2-3 ಡ್ರಾಪು ಹನಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಅಪ್ಲೈ ಮಾಡೋಕ್ಕಿಂತ ಫಸ್ಟು ನೀವು ಫೇಸ್ ವಾಶ್ ಆಗಿರಬೇಕು. ಫೇಸ್ ವಾಶು ನೀಟಾಗಿ ಡ್ರೈ ಆಗಿರಬೇಕು. ಡ್ರೈ ಆದಮೇಲೆ ಹೇರೆಲ್ಲ ಮೇಲಕ್ಕೆ ತೊಗೊಂಡು ನೀಟಾಗಿ ಫೇಸ್ಗೆ ಅಪ್ಲೈ ಮಾಡ್ಕೊಬೇಕು. ಇದರಿಂದ ಪಿಗ್ಮೆಂಟೇಷನ್ ಇರೋರಾಗಲಿ, ಮತ್ತು ನೆರಿಗೆ ಇರುತ್ತಲ್ವ, ಲೈನ್ಸ್ ಇರುತ್ತಲ್ಲ ಫೇಸ್ ಅಂಥವ್ರಿಗೆ, ಟ್ಯಾನ್ ಮೌತ್ ಹತ್ರ ಮತ್ತು ಫೋರ್ಹೆಡ್ಡಲ್ಲಿ ಕೆಲವರಿಗೆ ತುಂಬ ಟ್ಯಾನ್ ಆಗ್ತಾ ಇರುತ್ತೆ. ಅಂಥವ್ರಿಗೆ ಡೈಲಿ ಯೂಸ್ ಮಾಡಿದ್ರೆ ತುಂಬಾ ರಿಸಲ್ಟ್ ಬೇಗ ಗೊತ್ತಾಗುತ್ತೆ. ಇವಾಗ ಫೇಸ್ ಎಲ್ಲ ವಾಶ್ ಆಗಿದೆ ನಂದು. ಈಗ ನೋಡಿ ಅಪ್ಲೈ ಮಾಡ್ಕೋತೀನಿ, ಯಾವ ಥರ ಅಪ್ಲೈ ಮಾಡ್ಕೊಳ್ಳೋದು ಅಂತ. ನಾನು ಫಿಂಗರಿಂದನೇ ಅಪ್ಲೈ ಮಾಡ್ತಾಯಿದ್ದೀನಿ, ಯಾಕಂದರೆ ನಂಗೆ ಡ್ಯೂಟಿಗೆ ಟೈಮ್ ಆಯಿತು. ನಾನು ಪಾರ್ಲರಲ್ಲಿ ಕೆಲಸ ಮಾಡೋದ್ರಿಂದ ನಾನು ಬೇಗ ಹೋಗಬೇಕಾಗಿತ್ತು. ಹಾಗಾಗಿ ಬೇಗ ಫಿಂಗರಿಂದನೇ ಅಪ್ಲೈ ಮಾಡಿಕೊಂಡೆ. ನೀಟಾಗಿ ಅಪ್ಲೈ ಮಾಡ್ಕೊಂಡು ಐಬ್ರೋ ಮೇಲೆಲ್ಲ ಅಪ್ಲೈ ಮಾಡಬಾರ್ದು. ಈ ಕಣ್ಣು ಸೈಡಲ್ಲೆಲ್ಲ ಲೈನ್ಸ್ ಬರುತ್ತೆ. ಮೌತ್ ಹತ್ರ ಎಲ್ಲ ಕೆಲವ್ರಿಗೆ ಇದು ಏನು ಹೇಳ್ತಾರೆ, ಅದು ಡಾರ್ಕ್ನೆಸ್ ಆಗಿರುತ್ತೆ. ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನೀಟಾಗಿ ಲಿಪ್ಗೆಲ್ಲ ಅಪ್ಲೈ ಮಾಡ್ಕೋಬೋದು ಇದರಲ್ಲೇ ಬೇಕು ಅಂದರೆ. ನಾನು ಲಿಪ್ ಕೂಡ ಅಪ್ಲೈ ಮಾಡ್ಕೋತೀನಿ, ಯಾಕಂದರೆ ಡಾರ್ಕ್ನೆಸ್ ಯಾವಾಗ ಲಿಫ್ಟಿಗೆ ಹಾಕೋದ್ರಿಂದ ಡಾರ್ಕ್ ಬರುತ್ತೆ. ಹಾಗಾಗಿ ನಾನು ಅಪ್ಲೈ ಮಾಡ್ಕೋತೀನಿ. ತುಂಬ ಚೆನ್ನಾಗಿರುತ್ತೆ. ಕಿವಿಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ, ನೀಟಾಗಿ ಚೆನ್ನಾಗಿರುತ್ತೆ. ಇದು ತಿಂಗಳ ಒಂದು ಸಲ ಫೇಶಿಯಲ್ ಮಾಡೋರು ಇದನ್ನು ಮೇಂಟೈನ್ ಮಾಡಿದ್ರಂತೂ ವಾವ್ ಸೂಪರಾಗಿರುತ್ತೆ. ಆ ಥರ ಡೈಲಿ ಫೇಶಿಯಲ್ ಮಾಡಲ್ಲ ಅನ್ನೋರು ಡೈಲಿ ಮನೆಯಲ್ಲಿ ಮಾಡ್ಕೋಬೋದು ಈ ಥರ. ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ಜನ ನೋಡಿದ್ದೀನಿ, ಫೇಸೆಲ್ಲ ಪಿಂಪಲ್ ಇರಲ್ಲ, ಫೇರ್ ಇರ್ತಾರೆ, ಆದರೆ ಅವ್ರ ಫೇಸಲ್ಲಿ ಗ್ಲೋನೇ ಇರಲ್ಲ, ಫುಲ್ಲು ಲೈನ್ಸ್ ಇರುತ್ತೆ, ಡ್ರೈ ಇರುತ್ತೆ. ಹಂಗಾಗಿ ಅಂಥವ್ರಿಗೆ ತುಂಬ ಚೆನ್ನಾಗಿ ಸೂಪರಾಗಿ ರಿಸಲ್ಟ್ ಸಿಗುತ್ತೆ. ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಈಗ ಮೊನ್ನೆ ಒಂದು ಫ್ಲ್ಯಾಕ್ಸ್ ಸೀಡ್ಸಿಂದ ನಾನು ಹೇರ್ ಜೆಲ್ ಮಾಡ್ಕೊಂಡಿದ್ದೆ, ಅದು ಅಪ್ಲೈ ಮಾಡ್ಕೊಂಡಿದ್ದಷ್ಟೇ ವೀಡಿಯೋ ಮಾಡಿದ್ದೀನಿ. ಅದ್ರ ರಿಸಲ್ಟ್ ಕೂಡ ಇವತ್ತು ನಿಮ್ಗೆ ಏನು ಅಂತ ತೋರಿಸ್ತೀನಿ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅದು ಹೇರ್ ವಾಶ್ ಆದಮೇಲೆ ಇದು ಮಾರನೇ ದಿವಸ ನಾನು ಮಾಡ್ಕೊಂಡಿರೋದು. ಅದು ಹೇರು ಯಾವ ಥರ ಇದೆ ಅಂತಂದ್ಬಿಟ್ಟು ನಿಮ್ಗೆ ಡೈರೆಕ್ಟಾಗಿ ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಈಗ ಫೇಸ್ ಎಲ್ಲ ಆಯಿತು, ಅದು ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ, ಚೆನ್ನಾಗಿದೆ. ಆಮೇಲೆ ಮತ್ತು ಹೇರ್ ಕೂಡ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡಿ. ಮೊನ್ನೆ ಅಪ್ಲೈ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ, ಫುಲ್ಲು ಕರ್ಲಿ ಇತ್ತು ನನಗೆ, ನಿಮಗೆ ಗೊತ್ತಾಗುತ್ತೆ ಫುಲ್ಲು ಕರ್ಲಿ ಇತ್ತು. ಈಗ ನೋಡಿ, ಇದಕ್ಕೇನಿಲ್ಲ, 2-3 ಡ್ರಾಪ್ಸ್ ಸಿರಮ್ ಹಾಕ್ಬಿಟ್ಟು ಒಂದೆರಡು ಸಲ ಐರನಿಂಗ್ ಮಾಡಿಬಿಟ್ರೆ ನ್ಯಾಚುರಲ್ ಸ್ಮೂತ್ನಿಂಗ್ ಥರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಇದು ಒಂದು ಸಲ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಹೀಗೆ ಸಪೋರ್ಟ್ ಮಾಡಿ. ಓಕೆ, ಬಾಯ್.